ಹೈಕಮಾಂಡ್ನಿಂದ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಂದರು, ಸಮಸ್ಯೆ ಬಗೆಹರಿತು ಅಂದರೆ ಹೊಸ ಸಮಸ್ಯೆ ಉದ್ಭವ ಆಯ್ತಲ್ಲ ಸರ್? ಸರ್, ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ನೋಡಿ, ಒಂದು ಸಣ್ಣ ಯಾವುದೇ ಒಂದು ರಾಜಕೀಯ ವೇದಿಕೆ ಇರ್ಬೋದು ಅಥವಾ ಇತರ ಸಂಘಟನೆ ಇರ್ಬೋದು, ಈ ಸಂಘಟನೆಗಳಲ್ಲಿ ವಿಚಾರಗಳು ಚರ್ಚೆ ಆದಾಗ ಹೊಸ ಹೊಸ ವಿಚಾರಗಳು ಬರ್ತವೆ, ಹೊಸ ಹೊಸ ಚರ್ಚೆಗಳು ನಡೀತವೆ. ಸಂಘಟನೆಯಲ್ಲಿ ಶಾಶ್ವತವಾಗಿ ಎಲ್ಲವೂ ಪರಿಹಾರ ಆಗಿದೆ ಅಂತ ಹೇಳುವಂಥ ಸಂಘಟನೆ ನಮ್ಮದು ಬಿಡಿ, ಯಾವ ಸಂಘಟನೆಯಲ್ಲೂ ಇಲ್ಲ. ಆದ ಕಾರಣ ಅದೆಲ್ಲ ಸ್ವಾಭಾವಿಕವಾಗಿ ನಡೆಯುವಂಥದ್ದು, ಅದೇನು ಹೊಸ್ತು ಅಂತ ನನಗೇನು ಅನ್ನಿಸ್ತಾ ಇಲ್ಲ. ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಬರುವಂಥ ಸಂಗತಿಗಳ ಆಧಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬಿರುಸಿನ ಚರ್ಚೆಗಳು ನಡೆಯುವಂಥದ್ದು. ಅದಕ್ಕೆ ಒಂದಷ್ಟು ಬೇರೆ ಬೇರೆ ಭಾಗದಿಂದ ಮಾಧ್ಯಮಗಳು ಮತ್ತೊಂದು ಮಸಾಲೆಗಳು ಹಾಕುವುದರಿಂದ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗುವಂಥದ್ದು ಸ್ವಾಭಾವಿಕ. ಇದು ಇವತ್ತು ಹೊಸ್ತಲ್ಲ. ಮಾಧ್ಯಮಗಳ ಪ್ರವೇಶ ಯಾವಾಗ ಜಾಸ್ತಿ ಆಯಿತೋ ಆಗ ವಿಚಾರಗಳು ಹೆಚ್ಚು ಹೆಚ್ಚು ಹೊರಗಡೆ ಹೋಗುವಂಥದ್ದಾಗುತ್ತೆ. ಈ ಹಿಂದೆ ಬರೀ ನ್ಯೂಸ್ ಪೇಪರ್ ಇತ್ತು, ಕರೆಕ್ಟ್. ಆಮೇಲೆ ನಿಮ್ಮ ಟಿವಿ ಮಾಧ್ಯಮಗಳು ಬಂತು, ಇವತ್ತು ಸೋಷಿಯಲ್ ಮೀಡಿಯಾ ಬಂದಿದೆ. ನಿಮ್ಮ ಟಿವಿ ಮಾಧ್ಯಮದಲ್ಲಿ ಬರಲಿಕ್ಕೆ 10 ನಿಮಿಷ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ವಿಚಾರಗಳು ಬಂದೇ ಬಿಡ್ತವೆ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನು ಬೇಕಾದ್ರೂ ಬರಿಬಹುದು. ಇವತ್ತು ಸಾಮಾನ್ಯ ಜನ ಕೂಡ ಆ ಪರಿಸ್ಥಿತಿ ತಲುಪಿದ್ದಾರೆ. ಯಾರನ್ನಾದ್ರೂ ಒಬ್ಬನನ್ನು ಮುಗಿಸ್ಬೇಕು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದನ್ನಾರು ಹರಿಬಿಡುವುದು, ಅದರಿಂದ ಅವನ ಚಾರಿತ್ರ್ಯವಧ ಮಾಡುವುದು, ಇದೆಲ್ಲವೂ ಇವತ್ತು ಭಾರಿ ದೊಡ್ಡ ರೀತಿಯಲ್ಲಿ ನಡೀತದೆ. ಯಾವಾಗ ಇದಕ್ಕೆ ಕಡಿವಾಣ ಹಾಕ್ತಾರೋ, ಯಾರು ಕಡಿವಾಣ ಹಾಕ್ತಾರೋ ಅಂತ ಹೇಳುವಂತ ನನಗೆ ಗೊತ್ತಿಲ್ಲ. ಕೇಂದ್ರದಲ್ಲಿ ನಿಮ್ಮದೇ ಅಧಿಕಾರ ಇದೆ ಸರ್, ಇಂಥದ್ದಕ್ಕೆಲ್ಲ ಕಡಿವಾಣ ಹಾಕೋದಕ್ಕೆ ಅವಕಾಶಗಳಿದ್ದಾವೆ. ಖಂಡಿತ. ಹಿಂದೆ ನೋಡಿ, ನಾವೀಗಾಗಲೇ ನಮ್ಮ ಇದಕ್ಕೆ ಯಾವುದು ಈ ಮಾಧ್ಯಮದ ವ್ಯವಸ್ಥೆಗೆ 1-2-3 ಅಮೆಂಡ್ಮೆಂಟ್ಗಳನ್ನು ತಂದು ಅದ ಭಾರಿ ದೊಡ್ಡ ರೀತಿಯಲ್ಲಿ ಅದನ್ನು ಪರಿಣಾಮ ಬೀರುವಂಥದ್ದನ್ನು ನಾವು ಕಂಡಿದ್ದೇವೆ. ಖಂಡಿತವಾಗಿ ಹಂತದಲ್ಲಿ ಇದನ್ನು ಮಾಡಬೇಕು. ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಇದರ ಬಗ್ಗೆ ಕಠಿಣವಾದಂಥ ನಿರ್ದಾಕ್ಷಿಣ್ಯವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ಒಂದು. ಎರಡನೇದಾಗಿ ಜನ ಕೂಡ ಎಜುಕೇಟೆಡ್ ಆಗಬೇಕು. ವೆರಿ ಟ್ರೂ. ಜನ ಕೂಡ ಎಲ್ಲವನ್ನ ಕೂಡ ಚಾರಿತ್ರ್ಯವನ್ನು ಮಾಡುವಂಥದ್ದು, ಸಮಾಜದಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡುವಂಥದ್ದು, ಸಾಮಾಜಿಕ ವ್ಯವಸ್ಥೆಗೆ ಭಂಗ ತರುವಂಥ ಆ ಒಂದು ನಡವಳಿಕೆಗಳಿಗೆ ಜನ ಕೂಡ ಸ್ವಲ್ಪ ಮಟ್ಟಿಗೆ, ನನಗೇನು ಅನ್ನಿಸ್ತದೆ, ಅದು ಸರಿಯಾ ತಪ್ಪ ಗೊತ್ತಿಲ್ಲ, ನನ್ನ ತಪ್ಪಾಗಿರ್ಬೋದು, ವಿದ್ಯಾವಂತರ ಆದ ಹಾಗೆ ಇಂಟೆಲಿಜೆನ್ಸ್ ಜಾಸ್ತಿ ಆದ ಹಾಗೆ ಇಂಥ ಕೆಲಸಕ್ಕೂ ಕೂಡ ಅವರ ಇಂಟೆಲಿಜೆನ್ಸನ್ನು ಉಪಯೋಗ ಮಾಡುವಂಥವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು ದುರ್ದೈವ ಅಂತ ಭಾವಿಸ್ತೇನೆ. ಖಂಡಿತ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.